ನಿನಗೆ ನಾನು ಕೊಡುವನಿದ್ದೇನೆ. ನಿನ್ನಲ್ಲಿ ಸಾಮರ್ಥ್ಯವಿದ್ದರೆ ತೋರಿಸುವ ನೋಡೋಣ.
ಮಾಡಿದ್ದೇನೆ. ಮುರಾಸುರನ ಪಾಶಗಳು ಮುರಿದು ಹೋಗಿದೆ. ನಮ್ಮ ಮುರಾಸುರನನ್ನು ಕೊಲ್ಲುವವರಿದ್ದಾರೆ. ಆಶ್ಚರ್ಯವೇ ಸಿರಿ, ಅಂತವರು ಈ ಜಗತ್ತಿನಲ್ಲಿ ಹುಟ್ಟಿದ್ದಾರೆ. ಆಶ್ಚರ್ಯ. ಮುರಪಾಶ ಎಂದರೆ ಏನು? ಭಗವಾನ್ ವಸಿಷ್ಠರ ಶಿಷ್ಯನಾಗಿದ್ದಾಗ ನಾನು ಭಗವಾನ್ ವಸಿಷ್ಠರು ಹೇಳಿದ್ದರು, ಸಕಲ ವಿಧದಿಂದಲೂ ಸಕಲ ಜೀವನಿಗೂ ಹಲವು ವಿಧದಿಂದ ಬಂಧನವನ್ನು ಎಸಗುವಂತಹ ಪಾಶಕ್ಕೆ ಮುರಪಾಶ ಎಂದು ಹೆಸರು. ಇಲ್ಲಿ ಪರ್ಯಾಯದಲ್ಲಿ ನಮ್ಮ ಮುರಾಸುರನ ಪಾಶಗಳು ಅಂತದ್ದೇ ಆಗಿದ್ದವು. ಮುರಪಾಶವನ್ನು ಕೆಡವಿದ್ದಾನೆಂದರೆ ಅವನು ಮಹಾಪುರುಷನೇ ಆಗಿರಬೇಕು. ಏನೇ ಆಗಲಿ ಭಗವಾನ್ ವಸಿಷ್ಠರು ಹೇಳಿದ್ದರು, ಮುರಪಾಶಗಳು ಎಂದು ಕತ್ತರಿಸಲ್ಪಟ್ಟವು, ಆಗ ಜೀವನಿಗಿದ್ದ ನರಕ ಭಯ ನಿವಾರಣೆ ಆಗುತ್ತದೆ ಎಂದು. ಏನೇ ಆಗಲಿ ಬಂದವರು ಯಾರೆಂದು ನೋಡುತ್ತೇನಂತೆ. ಅವಳಲ್ಲಿ ನಾನು ಕೇಳುವುದಿಲ್ಲ, ಯಾಕೆಂದ್ರೆ ಅವಳಲ್ಲಿ ಹೇಳಿದ್ರು ಅವಳು ಹೇಳುದಿಲ್ಲ ನಾನೇ. ಈ ಒಬ್ಬೊಬ್ಬರಲ್ಲಿ ನಾನೇ ಎಂಬುದು ತಲೆ ಇದ್ದೀನಿ. ಈಗ ನೀನೇ ಹೇಳಿದ್ಯಲ್ಲ, ಹೌದು ನಾನು ಅಂತ. ನೀನೇ ಹೇಳು, ಯಾರು ಅವಳು ಯಾರು? ನಾನು ಎಂಬುದರ ವ್ಯಾಖ್ಯಾನವೇನಿದೆ? ನಾನು ಎನ್ನುವುದರ ವ್ಯಾಖ್ಯಾನಕ್ಕಿಂತ ಮೊದಲಾಗಿ ನನಗೆ ಇದರಲ್ಲಿ ಒಂದು ಮಾತಿದೆ. ಭೂಲೋಕದಲ್ಲಿ ಹೆಣ್ಣು ಮಕ್ಕಳನ್ನು ಸಂಗ್ರಹಿಸಿದ್ದೀರಿ. ಇಲ್ಲಿ ಒಂದು ಮಾತು ಕೇಳು, ಯಾವನು ಹೆಣ್ಣು ಮಕ್ಕಳ ಕಣ್ಣಲ್ಲಿ ಕಣ್ಣೀರು ಹಾಕಿಸ್ತಾನೆ ಅವನು ಉದ್ಧಾರ ಆಗುವುದಿಲ್ಲ. ಈ ಮಾತನ್ನು ನೆನಪಿಟ್ಟು ಹೆಣ್ಣು ಮಕ್ಕಳನ್ನು ಸಂಗ್ರಹ ಮಾಡಿದ್ಯಾ, ಅವರಿಗೆ ನೋವಾಗುವಂತೆ ಮಾಡಿದ್ಯಾ, ಅವರೆಲ್ಲರ ಸಂರಕ್ಷಿಸಲು ಬಂದ ಶ್ರೀಕೃಷ್ಣನೇ ನಾನು. ಶ್ರೀಕೃಷ್ಣ ಎಂದರೆ ವಸುದೇವನ ಗಂಗ. ಓ, ನಂದಗೊಬ್ಬನಿಗೂ ಮಗ. ಹೌದು. ನಿನ್ನಂತವರಿಗೆ ಇಬ್ಬಿಬ್ರು ತಂದೆ ತಾಯಿ ಇರುವಾಗ ನಮ್ಮಂತವರಿಗೆ ತಂದೆ ತಾಯಿ ಇಲ್ಲದಂತಾಗುವುದು ಅದು ನಿನ್ನ ಯೋಗ ಇರಬಹುದು. ನನ್ನ ಕಥೆ ನಿನಗೆ ಗೊತ್ತಿಲ್ಲ. ಏನದು? 16,000 ಮಂದಿಯನ್ನು ಸೆರೆಲಿಟ್ಟಿದ್ದೇನೆ. ಎಂತವರು? ಅನಗ್ರಹಾದ ಕನ್ಯಾರತ್ನಗಳು, ಅಂದರೆ ನೂತನ ವಧುಗಳು. ಅವರೆಲ್ಲರಿಗೂ ವರನಾಗುವ ಆಕಾಂಕ್ಷೆ ನನ್ನ. ಅಷ್ಟೋ ಜನರಿಗೂ ನನಗೆ ಅಸೂಯೆ ಆಯ್ತಾ? ಹಾಗೇನೂ ಇಲ್ಲ. ನಿನ್ನ ಕಥೆ ನನಗೆ ಗೊತ್ತಿಲ್ವಾ? ಏನದು? 8ರಿಂದ ತೊಡಗಿ 88ರವರೆಗೂ ಬೇರೆಯವರು ಮೂಸಿಬಿಟ್ಟ ಹಾರವನ್ನು ಹಾಕಿಕೊಂಡವ ಕಳ್ಳ. ಎಲ್ಲರಿಗೂ ನಮ್ಮ ಅನುಗ್ರಹ ಇದೆ. ಈಗ ಸ್ತ್ರೀ ಪಕ್ಷಪಾತಿಯಾಗಿ ಬಂದಿದ್ದಿ. ನರಕಾಸುರ, ಏನು ಸ್ತ್ರೀ ಪಕ್ಷಪಾತಿ ಅಂತ ಹೇಳಬೇಡ ನೀನು. ಯಾಕೋ? ಸ್ತ್ರೀ ಪಕ್ಷಪಾತಿ ಆಗಿದ್ರೆ ನಾನು ಇದಕ್ಕೂ ಮೊದಲೇ ಬರುವವನು, ಆದ್ರೆ ಬಂದವನಲ್ಲ. ಈಗ ನನ್ನನ್ನು ಕರೆಸಿಕೊಂಡವನು ನೀನೇ. ಯಾಕೋ? ಸ್ವರ್ಗ ಲೋಕಕ್ಕೆ ಹೋಗಿದ್ದೀಯಾ, ಸುವಸ್ತುಗಳನ್ನು ತಂದಿದ್ದೀಯಾ. ಅಷ್ಟು ಮಾತ್ರ ಅಲ್ಲ, ಅದಿತಿ ದೇವಿಯ ಕರ್ಣಕುಂಡಲಗಳನ್ನು ಕಸಿದುಕೊಂಡು ಬಂದಿದ್ದೀಯಾ. ಹಾಗೆ ಮಾಡಿದಕ್ಕೆ ಒಂದು ಕಾರಣ ಉಂಟು. ಇಂತಹ ಕೆಲಸಗಳಿಗೆ ಕಾರಣವೇನೆ? ಕೆಲವೊಮ್ಮೆ ಕಾರಣ ಕೊಡಬೇಕಾಗ್ತದೆ. ಏನದು ಕಾರಣ? ಅದು ಇಂದ್ರಾದಿ ದೇವತೆಗಳಿಗೆ ನನ್ನ ಪಂಥಾಹ್ವಾನ ಆಗಿದೆ. ಏನು ಪಂಥಾಹ್ವಾನ? ಯಾವ ಬದುಕಿದ್ದ ಮಗನು ನನ್ನ ತಾಯಿಯ ಕರ್ಣಕುಂಡಲವನ್ನು ಬಹಿರಂಗವಾಗಿ ಕಳಿಸುವಾಗ ಸುಮ್ಮನಿರ್ತಾನ? ದೇವೇಂದ್ರ ಬಂದಿದ್ದ, ಹಾಗೆ ಸೋತು ಹೊಡಿದ. ಹೌದು. ನನಗೆ ಇದೆಲ್ಲ
ಸ್ವರ್ಗ ಬೇಕು ಅಂತಲ್ಲ, ಮತ್ತೆ ನಮ್ಮನ್ನು ನರಕ ನರಕ ಅಂತ ಹೇಳಿಸ್ತಾರಲ್ಲ. ಆಹಾ. ಏನು ನರಕ ಏನು ನರಕ, ನಾಲ್ಕು ನರಕಗಳ ವಿಮರ್ಶೆಯನ್ನೇ ಮಾಡಿಬಿಡೋಣ ಅಂತ ಹೀಗೆ ಮಾಡಿ. ನರಕಾಸುರ, ಏನು? ಇಲ್ಲಿ ಒಂದು ಮಾತು ಕೇಳು. ಏನು? ನಿನ್ನಲ್ಲಿ ಸೋತ ದೇವೇಂದ್ರ ನನ್ನಲ್ಲೂ ಬಂದಿದ್ದ. ಓಹೋ. ನನ್ನ ದುಃಖವನ್ನು ಹೇಳಿದ. ಹ. ಅವನ ತಾಯಿಗೆ ಮಾಡಿದ ಅನ್ಯಾಯ ನನ್ನ ತಾಯಿಗೂ ಮಾಡಿದ ನ್ಯಾಯಕ್ಕೆ ಸಮನೆಂದು ನಾನು ಇಲ್ಲಿಗೆ ಬಂದವರಿದ್ದೇನೆ. ನೀನು ಯಾವ ತಾಯಂದಿರಿಗೆಲ್ಲ ಮಗನಾಗ್ತೀಯ? ಹಾ. ಊರಿನಲ್ಲಿರುವ ತಾಯಂದಿರಿಗೆಲ್ಲ ಮಗನಾಗ್ಲಿಕ್ಕೆ ಹೋಗಿ ಹಾ. ಆ ಊರಿನಲ್ಲಿರುವ ತಾಯಿಗಳಿಗೆಲ್ಲ ಅವರ ಮಕ್ಕಳ ಗುರ್ತ ಸಿಕ್ಕದಾಗಿ ಮಾಡ್ತಿ. ಹಾಗೆ ಇನ್ನೊಂದು ಇಲ್ಲ. ವಿಚಾರ, ಏನು? ಇನ್ನೊಂದು ವಿಚಾರ, ಏನದು? ಒಳ್ಳೆ ಮಾತಿನಲ್ಲಿ ಇಲ್ಲಿಂದ ಹೋದ್ರೆ ಹಾ. ಬೇರೆಯವರು ಯಾರಾದ್ರೂ ನನ್ನ ಮೇಲೆ ನಿನ್ನನ್ನು ಚೂ ಬಿಟ್ರು ಅಂತ ನನಗೆ ಗೊತ್ತಾಗಿ ಹಾ. ಕಡೆಗೆ ಹೆಣ್ಣು ಹೆಣ್ಣು ಅಂತ ನೀನು ಕಡೆಗೆ ಮಣ್ಣು ಮುಕ್ಕುತ್ತೆ. ಜಾಗ್ರತೆ. ನರಕಾಸುರ. ಅವಳು ಯಾರು ನಿನ್ನ ಕೈ ಹಿಡಿದು ಹೆಣ್ಣಿದ್ಯಾ? ಹೌದು. ಅವಳ ಮಂಗಲಸೂತ್ರದ ಕಡೆಗೆ ಸ್ವಲ್ಪ ಜಾಗ್ರತೆ ಕೊಡು. ಹಾ. ಹಾ. ನೋಡಿಲ್ಲಿ, ಹಾ. ನಾನು ನನ್ನ ತಾಯಿಯನ್ನು ಮರೆಯುವಂತ ಕಾಲವೂ ಅಲ್ಲ, ಹಾ. ನಿನಗೆ ನನ್ನ ತಾಯಿಯ ಪರಿಚಯ ಸಿಗುವಂತ ಕಾಲವೂ ಅಲ್ಲ. ಹೌದು. ಸೋತು ಹೋಗಿದ್ದೇನೆ, ಬಸ ಬೆಳೆದಿದ್ದೇನೆ. ಇವನು ಅಸಮಬಲನಲ್ಲ, ಅಸಮ ಶೂರನೂ ಹೌದು. ಅದನ್ನು ತೋರಿಸಿಕೊಟ್ಟಿದ್ದಾನೆ. ಮಾಮ, ಇಲ್ಲಿದ್ರೆ ಇನ್ನು ತೊಂದರೆ ಆಗಿದೆ. ಬೇಡ, ಗರುಡ ಇಲ್ಲಿ. ಗರುಡ, ಬಾ ಬಾ, ಹೋಗೋಣ. ರಮಣ ಏನಿದಾಚರ್ಯ ರಮಣ ಶಬೆ ಗೊರಗನೆ ಗಿತ್ತು ಬೇಳೈಯೇ ಕಮಲ ನಾಭ ರಮಣ ಹೊರಗಿದ್ದೇನೆ. ನೀನು ಆರೈಕೆ ಮಾಡಿದ ಮೇಲೆ ಎದ್ದಿದ್ದೇನೆ. ಆದ್ರೆ ಇನ್ನೂ ಸಾಧ್ಯ ಇಲ್ಲ ಬಾಮ. ಬಾ, ನಾವು ಗರುಡದಲ್ಲಿ ಹೋಗೋಣ. ಸ್ವಾಮಿ, ಹಾ. ಎಲ್ಲಿಗೆ ಹೊರಟಿದ್ದೀರಿ? ದ್ವಾರಕೆಗೆ. ರಣರಂಗದಿಂದ? ಹೌದು. ಹೇಳಿಯಾಗಿ ಹೇಳಿಯಾಗಿ ಹೇಳಿ ಸ್ವಾಮಿ, ಬೇಡಿ. ಈಗ ನಾವು ಬದುಕಿಕೊಂಡ್ರೆ ಇನ್ನೊಮ್ಮೆ ಯುದ್ಧಕ್ಕೆ ಬರ್ಬೋದು. ದೇವೇಂದ್ರನಿಗೆ ಏನಾದ್ರೂ ಹೇಳಿದ್ರಾಯ್ತು. ಈಗ ಬದುಕಿಕೊಂಡ್ರೆ ಇನ್ನೊಮ್ಮೆ ಬರುವುದು. ಹೋಗೋಣ ಬಾಮ. ಸ್ವಾಮಿ, ನಾನು ನಿಮ್ಮ ಹೆಂಡತಿ ಮಾತ್ರ ಅಲ್ಲ, ಹಾ. ವೀರ ಕ್ಷತ್ರಿಯಾಣಿ. ಸರಿ, ಹೌದಲ್ವೇ? ಹೌದು. ಹೆಂಡತಿ ಮಾತ್ರ ಅಲ್ಲ, ಗಂಡನು ಹೌದು ಅಂತ ಹೇಳಿಲ್ವಲ್ಲ ನೀನು? ಹಾಗಲ್ಲ ಸ್ವಾಮಿ. ಮತ್ತೆ ನಾನು ಯಾರು? ಹಾ. ವೀರ ಸತ್ರಾಜಿತನ ಮಗಳು. ಹೌದು. ಸತ್ಯಭಾಮಾದೇವಿ. ಅದೆಲ್ಲ ಈಗ ಯಾಕೆ? ಶಾಸ್ತ್ರ ಶಾಸ್ತ್ರ ಏನೆಂಬುದು ನನಗೂ ಗೊತ್ತಿದೆ. ಹೌದಪ್ಪ. ಮಾತ್ರವಲ್ಲ, ಹಾ. ರಣರಂಗದ ಸಿದ್ಧಾಂತವನ್ನು ನನಗೆ ಗೊತ್ತಿದೆ. ಸರಿ. ಅಡಿ ಮುಂದೆಯೇ ಸ್ವರ್ಗ, ಅದೇ ಅಡಿಯನ್ನು ಹಿಂದಿಟ್ಟರೆ ನರಕ. ಅದೆಲ್ಲ ಅಂತಹ ಗೌರವನಾದ ನರಕ ನರಕ ನಮಗೆ ಬೇಡ ಸ್ವಾಮಿ. ಸರಿ. ಹಾಗಾಗಿ ದುರಾಳನೆ ಕಾಡಾಕಾಡಿಯಾಗಿ ಹಾ. ಹೋರಾಟದಲ್ಲಿ ಮಡಿದರೂ ಸರಿ, ಹಿಂದೆರಗಿ ಮತ್ತೆ ಅರಮನೆಗೆ ಹೋಗುವುದು ಸರಿಯಲ್ಲ. ಹಾಗಾಗಿ ನಿಮಗೆ ಸಾಧ್ಯವಿಲ್ಲದ್ರೆ ಹೇಳಿ ಸ್ವಾಮಿ. ಅಯ್ಯೋ, ನಾನು ಯುದ್ಧ ಮಾಡಿಕೊಡುತ್ತೇನೆ. ನೀನೇ? ದುರುಳನ್ನು ನಾನು ಸೋಲಿಸುತ್ತೇನೆ. ಬಾಮ, ಆಗದು ಆಗದು ಆಗದು. ಆಗದು ನಿನ್ನ ಮನೆಗೆ ಹೋಗು ಹೋಗು ಹೋಗಿರು
ನಾನು ನಿನ್ನನ್ನು ಖಂಡಿತವಾಗಿ ಕಳ್ಕೊಳ್ಬೇಕಾಗ್ತದೆ. ಬೇಡ ಬಾಮ, ನನ್ನ ಶಕ್ತಿ ಸಾಮರ್ಥ್ಯ ನಿನಗೆ ಗೊತ್ತಿಲ್ವೇ? ನನ್ನ ಶಕ್ತಿ ಸಾಮರ್ಥ್ಯ ಇವನ ಮುಂದೆ ಕುಸಿದು ಹೋಗಿದೆ ಅಂತಾದ್ರೆ, ಕರೆಗೆ ಒದಗಿಸಿದ್ದಾರೆ ಅಂತಾದ್ರೆ ಅವರ ಶಕ್ತಿ ಬಗ್ಗೆ ನಿನಗೆ ಗೊತ್ತಾಗಬೇಡಿ. 16,000 ಮಂದಿಯನ್ನ ಅವನು ಕತ್ತು ತರಲಿಲ್ಲ ನನ್ನ ಹಾಗೆ ಕೆತ್ತು ತಂದಿದ್ದಾನೆ, ಕೆತ್ತು ತಂದಿದ್ದಾನೆ. ಸ್ವಾಮಿ ಬಲ ಶೂರ, ನಿನ್ನನ್ನು ಸೇರಿಸಿಕೊಳ್ತಾನೆ. ಬೇಡ ಬಾಮ, ನಿನ್ನನ್ನು ಕಳೆದುಕೊಳ್ಳುವ ಆಸೆ ನನಗಿಲ್ಲ. ಮತ್ತ ಮದಿಯ ವಧಿಸಲಪ್ಪಣ ನನಗೆ ಈ ಮೊದಲುದ ಚಂದದಿಂದ ಸ್ವಾಮಿ, ಇಷ್ಟಕ್ಕೆ ಹೇಳಿದೆ. ನನ್ನ ಮಾತಿನಲ್ಲಿ ನನ್ನ ಶೌರ್ಯದಲ್ಲಿ ನಿಮಗೆ ನಂಬಿಕೆ ಇಲ್ಲವೆಂದಾಯಿತು. ಸ್ವಾಮಿ, ಹಾಗಾಗೋದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ನಿಮ್ಮ ಕೈಯಲ್ಲಿರುವಂತ ಆಯುಧವನ್ನು ನನಗೆ ಕೊಡಿ, ದುರ್ಣನನ್ನು ನಾನು ವಧಿಸುತ್ತೇನೆ. ಒಳ್ಳೆ ಮಾತಲ್ಲಿ ಕೇಳುವುದಿಲ್ಲ. ಖಂಡಿತ ಇಲ್ಲ ಸ್ವಾಮಿ. ಬೆಟ್ಟದಿಂದ ಮೇಲೆ ಬುದ್ಧಿ ಬರುವುದು ಅಂತಾದ್ರೆ ಶಸ್ತ್ರವನ್ನ ಕೊಟ್ಟಿದ್ದೇನೆ. ನಾನು ನಿನ್ನ ಸಹಾಯಕ್ಕಿಲ್ಲ. ನಾನು ಕೊಡಲಿದ್ದೇನೆ, ಗಂಡಾಗಿದ್ದೇನೆ, ದೂರದಲ್ಲಿ ನಿಂತು ನೋಡುತ್ತೇನೆ. ಆದೀತು ಸ್ವಾಮಿ. ಕರಿಬೇಡ, ನಾನು ದೂರದಲ್ಲೇ ಇರುವುದು. ಆದೀತು ಸ್ವಾಮಿ. ಒಳ್ಳೆ ಗಂಡಸ್ತನದಿಂದ ಸ್ವಲ್ಪ ಹೊತ್ತು ಹೋರಾಡಿದ, ಸ್ವಲ್ಪ ಹೊತ್ತು ಹಾಗೆ ಮಾತನಾಡಿದ, ಅಲ್ಲೇ ಬಿದ್ದವ ಎಚ್ಚರ ಆದಾಗ ತಪ್ಪಿಸ್ಕೊಳ್ಬಹುದಿತ್ತು. ಆದ್ರೆ ಅವ ಹಾಗೆ ಮಾಡಲಿಲ್ಲ. ಬಿದ್ದವನೇ ನನ್ನ ಹೆಂಡತಿಯನ್ನು ಮುಂದೆ ಇಟ್ಟಿದ್ದಾನೆ. ಏನೆಲ್ಲ ಕಾಣಬೇಕಾಗಿದೆ ಈ ಜಗತ್ತಿನಲ್ಲಿ. ನೋಡಮ್ಮ, ಏನು ನಾನು ಹಾಗೆ ಕರೆಯುವುದು ಹೆಣ್ಮಕ್ಳನ್ನು ಮಾತ್ರ. ಹಾಗೆ ಕರೀಲಿಕ್ಕೆ ಮಾಡಿದ್ರಿಂದ ಕುತ್ತಿಗೆಯಲ್ಲಿರುವ ಮಂಗಳಸೂತ್ರ ಒಳ್ಳೆ ಬುದ್ಧಿ ಇದೆ ನಿನಗೆ. ಅವನಿಗೆ ಮಾನ ಮರ್ಯಾದೆ ಇಲ್ಲ. ಹಾಗಂತ ನೀವು ಹೆಣ್ಣು ಮಕ್ಕಳೆಲ್ಲ ಮಾರಿ ಬಂದದ ಹೇಗೆ? ನೋಡಮ್ಮ, ಯುದ್ಧ ಅಂತಂದ್ರೆ ಒಂದು ಸಂಕಷ್ಟ ಇದೆ ನನಗೆ. ಯುದ್ಧ ಅಂತಂದ್ರೆ ದೂರ ನಿಂತು ಆಯುಧ ಪ್ರಯೋಗ ಮಾತ್ರ ಅಲ್ಲ. ನೀನು ಸಿದ್ಧರಿದ್ದೀಯಲ್ಲಮ್ಮ. ಖಂಡಿತ. ನೀನು ಯಾರು, ನಾನು ಹಬ್ಬವೇ. ಅರ್ಥ ಆಯ್ತಲ್ಲ? ನಿಂಗೆ ಇದೆಲ್ಲ ಸಾಧ್ಯ ಆಗ್ಲಿಕ್ಕಿಲ್ಲ. ಮುಚ್ಚಬಾಯಿ ದುರುಳ.
ಇಂತ ಎಂತ ಗಂಡಿರ್ಬೇಕು ನೋಡು ನೋಡು. ಅದು ನನ್ನ ಗಂಡ ನನಗೆ ಪ್ರೋತ್ಸಾಹ ಮಾಡ್ತಾರೆ ನಿನಗೇನು ಹ, ಮಾತು, ಹ. ಏನ್ ಹೇಳಿದೆ ನೀನು? ಏನು? ನನ್ನನ್ನು ನಾರಿಯನ್ನು ಜರಿದೆಯ ಹೌದು. ಮೂರ್ಖ ಹ. ಗೊತ್ತಿಲ್ಲ ನಿನಗೆ ಏನು? ಹೆಣ್ಣು ಒಲಿದರೆ ನಾರಿ ಮೂಲಿದರೆ ಮಾರಿ ಅವರವರು. ಅದು ಮನೆಗೆ ಮಾತ್ರ ಹ. ಲೋಕಕ್ಕಲ್ಲ. ಅದು ನಿನಗೆ ಅಭ್ಯಾಸ ಇರಬಹುದು ಹ. ಆದ್ರೆ ಈ ಸಂದರ್ಭದಲ್ಲಿ ಏನು? ಇಡೀ ಲೋಕಕ್ಕೆ ಹೆಣ್ಣು ಹ. ಏನೆಂಬುದನ್ನು ನಾನು ತೋರಿಸಿಕೊಡುತ್ತೇನೆ ಬಾ ಒಮ್ಮೆ ನೋಡೋಣ. ಖಂಡಿತ. ಸದಿಗುರುಜನುದಾಗಿ ಸತಿಪುರುಷನೊಂದಾಗಿ ಸಮರದಿ ಕದಿಯೊಳಜಡದು ಮರುಳುಳನು ಧರಣಿ ಗುರುಳುದ ಚಿದಿ ಕುಮಾರ ಗಣುದ ತನ್ನಯ ಮನದಿಯೋ ಶತದಳಾತ್ಮಜ ಇದ್ದ ವರದಲಿಯೇ ಕ್ಷಿತಿಯೊಳಲು ನನು ಗೆಲ್ಲಲು ಮಾತಾ ಪಿತರುಗಳು ಹೊರದಿಲ್ಲ ನಿಶ್ಚಯವೆಂದು ನುತಿಸಿದ ಜಯ 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 ಜಯ. ತಂದೆ ಕಂದ ಎಲ್ಲವೂ ಅರ್ಥವಾಯಿತು ನನಗೆ. ಹ ಬಿದ್ದೆ ಬಿದ್ದಲಿಂದ ಎದ್ದೆ. ಮೊದಲ ಬಾರಿಗೆ ಎದ್ದದ್ದು ಇಡೀ ದೇಹದಿಂದಲೇ. ಆದರೆ ಈ ಬಾರಿ ಎದ್ದದ್ದು ನನ್ನ ದೇಹವಲ್ಲ, ಗಾಢವಾದ ಅಜ್ಞಾನದ ನಿದ್ರೆಯಿಂದ ಎದ್ದು ಬಿಟ್ಟದ್ದು ನನ್ನ ಚಿತ್ತವೃತ್ತಿ. ಚಿತ್ತವೃತ್ತಿ ಜಾಗೃತವಾದಾಗ ಮನಸ್ಸಿನಲ್ಲಿ ವಿವೇಕ ತುಂಬಿದಾಗ ನೀನು ಯಾರು, ಅವಳು ಯಾರು, ನಾನು ನೀನು ಎಂಬ ದ್ವಂದ್ವ ಪದಕ್ಕೆ ನಿಜವಾಗಿಯೂ ಅದ್ವಯಾರ್ಥವೋ ಅಥವಾ ಅನೇಕಾರ್ಥವೋ ಎಂಬುದು ನನಗೆ ಅರ್ಥವಾಗುತ್ತಾ ಬಂದಿದೆ. ನೀನು ಯಾರು? ಜಗತ್ತಿನ ತಂದೆ, ಪರ್ಯಾಯದಲ್ಲಿ ನನಗೂ ತಂದೆ. ಜಗತ್ತಿನ ತಂದೆ ಆದರೆ ಮಗನೇನು? ಆತ್ಮ ವೈ ಪುತ್ರನಾಮಾಸಿ, ಪುತ್ರನೇ ಪುತ್ರ. ಅವಳು ಯಾರು? ಅವಳು ಜಗತ್ತಿನ ತಾಯಿ, ಅಂದರೆ ಅವಳು ಪ್ರಕೃತಿ, ನೀನು ಪುರುಷ. ಪ್ರಕೃತಿ ಪುರುಷರು ಒಂದಾದಾಗ ಜೀವಭಾವ ಹುಟ್ಟಿಕೊಳ್ಳುತ್ತದೆ. ಜೀವಭಾವ ಹುಟ್ಟಿಕೊಳ್ಳುವಾಗ ನರಕ ಅರ್ಥ ದುಃಖ ಆವರಿಸುತ್ತದೆ. ನರಕ ಅರ್ಥ ದುಃಖ ಆವರಿಸಿದಾಗ ವಿಮೋಚನೆ ಎಂದು. ವಿಮೋಚನೆ ಹೀಗಾದಾಗ ಭಗವಂತನ ಪಾದದರ್ಶನವಾಗಬೇಕು. ಆ ತಾಯಿಯಾದ ಪ್ರಕೃತಿ ದೇವಿ ತನ್ನ ಸ್ಥೂಲವಾದ ಯಾವ ಪಾಂಚಭೌತಿಕ ಭೂತ ತತ್ವಗಳಿವೆಯೋ ಅವುಗಳನ್ನು ಛೇದಿಸಬೇಕು. ಈ ಕಾಮಾದೇವಿ ಪಾಂಚಭೌತಿಕ ಭೂತ ತತ್ವಗಳನ್ನು ಛೇದಿಸಿದಳು. ಪುರುಷೋತ್ತಮನು ತನ್ನ ಪಾದದಿಂದ ನನ್ನ ಹೃದಯವನ್ನು ಸ್ಪರ್ಶಿಸಿದ. ದಿವ್ಯ ಜ್ಞಾನ ಉಂಟಾಯಿತು. ಕರಗಿಳಿದು ಬಂದಂತಹ ಭಗವಂತನಿವರು ಜಯ 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 ಜಯ. ಮೆಚ್ಚಿದೆನು ಮೆಚ್ಚಿದೆನು ಮೆಚ್ಚಿದರು ನಿಮ್ಮಗಳ ಭಕ್ತಿ ಮಾರ್ಗವಾದ ಹೆಚ್ಚು ಮಾತುಗಳಿದ್ದಾರೆ ಸಜ್ಜನಿನ ಮನ ನಿಶ್ಚಯ ನೋಡು ನಿಶ್ಚಯ ನೀವನು ನಿನಗೆ ಮಯ ಅಶೋಕ ಮುಂತಾದ ಕವಳಿಗಳಿಂದ ವಿಫೋಲೆಯಾದಂತಹ ಸಮಯದಲ್ಲಿ ಗರ್ಭವನ್ನು ಸ್ವೀಕರಿಸಬಾರದು. ಇದು ಜಗತ್ತಿಗೆ ಒಂದು ಪಾಠ. ಆ ಸಮಯದಲ್ಲಿ ಒಂದು ಪಿಂಡ ಉತ್ಪತ್ತಿಯಾದರೆ ಇಂತಹ ಉತ್ಪಾದ ಪಿಂಡವಾಗುತ್ತದೆ. ಇದು ಜಗತ್ತಿಗೆ ಒಂದು ಪಾಠ. ತಂದೆ, ಪ್ರಕೃತಿ ಪುರುಷರನ್ನು ಏಕತ್ರವಾಗಿ ಅವಿನಾದ್ವೈತವಾಗಿ ದರ್ಶಿಸಿದ್ದೇನೆ. ಈ ಶುಭ ದಿವಸ ಆಶ್ವಿತ ಬಹುಳ ತ್ರಯೋದಶಿ, ಇನ್ನು ಕೆಲವೇ ಗಳಿಗೆಗಳಲ್ಲಿ ಚತುರ್ದಶಿ ಬರಲಿದೆ. ಈ